ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರವನ್ನು ನಾವು ಜ್ಞಾನಿಸಿಕೊಳ್ಳೋಣ. ಲೂಕ 3ನೇ ಅಧ್ಯಾಯ 21ನೇ ವಚನ. ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಹಲ್ಲೆಲೂಯ. ಸೊ ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಸಹ ದೀಕ್ಷಾ ಸ್ನಾನ ಮಾಡಿಸಿಕೊಂಡರಂತೆ. ಹಲ್ಲೆಲೂಯ. ಸೊ ಹಾಗೆ ನೋಡ್ತೇವೆ, ಗಂಗೆಯಲ್ಲಿ ಮುಳುಗ್ಬಿಟ್ರೆ ಅವನ ಪಾಪಗಳೆಲ್ಲ ಪರಿಹಾರ ಆಗ್ಬಿಡ್ತಾವ. ಸ್ಟೇಟಸ್ ಇಡ್ತಾ ಇರ್ತಾರೆ. ಸೊ ನಾನು ನೋಡ್ತಾ ಇರ್ತೇನೆ, ಗಂಗೆಯಲ್ಲಿ ಮುಳುಗ್ಬಿಟ್ರೆ ಸಾಕು, ಅವನಲ್ಲಿದ್ದಂಥ ಕೊಳೆ ಹೋಗ್ಬಿಡುತ್ತಾ? ಅವನ ದೇಹ ಕೊಳೆ ಮಾತ್ರ ಹೋಗುತ್ತೆ ಹೊರತು ಅವನಲ್ಲಿ ಒಳಗಡೆ ಅಡಗಿರುವ ಕೊಳೆ ಹೋಗುತ್ತಾ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಹೇಳ್ತಿದ್ದೇನೆ, ಹಲ್ಲೆಲೂಯ. ಸೊ ದೇವ್ರ ಮುಖಾಂತರ ನಾನು ಇಲ್ಲಿ ಹೇಳ್ತಿದ್ದೇನೆ ಪ್ರಿಯರೇ, ಓಕೆ, ನೀನು ಗಂಗೆಯಲ್ಲಿ ಮುಳುಗಿದರೆ ನಿನ್ನ ಒಳಗಿಡುವ ಪಾಪವು ಯಾವುದು ಪರಿಹಾರ ಆಗೋದಿಲ್ಲ. ಆದರೆ ದೇವರ ದೀಕ್ಷಾ ಸ್ನಾನ ನಿನಗಾದರೆ, ದೇವರ ಆತ್ಮ ಅಭಿಷೇಕ ನಿನಗಾದರೆ, ದೇವರ ಪವಿತ್ರಾತ್ಮ ಅಗ್ನಿ ಅಭಿಷೇಕ ನಿನಗಾದರೆ ನಿಜವಾಗಲೂ ಶುದ್ಧನಾಗ್ತೀಯ, ಪರಿಶುದ್ಧತೆಯಿಂದಾಗಿ ಬದಲಾಗುತ್ತೀಯ. ಹಲ್ಲೆಲೂಯ. ನಿಜವಾಗ್ಲೂ ಪರಿಶುದ್ಧತೆ ಎನ್ನುವುದೇ ನಮ್ಮ ಯೇಸು ಕ್ರಿಸ್ತನಲ್ಲಿದೆ ಪ್ರಿಯರೇ. ಹಲ್ಲೆಲೂಯ. ಸೊ ಆಗ ನಿನ್ನ ಬಟ್ಟೆನೂ ಕೂಡ ಪರಿಶುದ್ಧನಾಗ್ತೀಯ, ನಿನ್ನ ಮನಸ್ಸು ಕೂಡ ಪರಿಶುದ್ಧಳಾಗ್ತೀಯ. ಹಲ್ಲೆಲೂಯ. ದೇಹದಿಂದನೂ ಕೂಡ ಪರಿಶುದ್ಧತೆ ಬರುತ್ತದೆ, ಒಳಗಿಡುವ ಅಂತರಾತ್ಮದಿಂದನೂ ಕೂಡ ನಿನಗೆ ಪರಿಶುದ್ಧತೆ ಬರುತ್ತದೆ. ಸೊ ನೀನು ಮಾಡಬೇಕಾಗಿರೋದು ನಿಜವಾದ ದೇವರನ್ನು ಅರಿತುಕೊಳ್ಳಬೇಕಾಗಿದೆ. ಹಲ್ಲೆಲೂಯ. ನಿಜವಾದ ದೇವರನ್ನು ಅರಿತುಕೋ. ಈಗ ಹೇಳ್ತಿರ್ತಾರೆ, ಸೊ ನನ್ನ ಮನೆಯಲ್ಲಿ ನಾನು ಒಂದೇನೆ ಇದ್ದೇನೆ, ರಕ್ಷಣೆ ಮಾರ್ಗದಲ್ಲಿ ಇದ್ದೇನೆ, ಬಟ್ ನಮ್ಮ ಮನೆಯಲ್ಲಿ ಎಲ್ಲರೂ ವಿಗ್ರಹ ಆರಾಧನೆ ಮಾಡ್ತಾರೆ. ನಾನು ಮಾತ್ರ ದೇವರ ಬಗ್ಗೆ ತಿಳ್ಕೊಂಡು ರಕ್ಷಣಾ ಮಾರ್ಗದಲ್ಲಿದ್ದೇನೆ, ನಾನು ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು ಅಂತ ಎಷ್ಟೋ ಜನಗಳು ಚಡಪಡಿಸ್ತಾ ಇರ್ತಾರೆ. ಹಲ್ಲೆಲೂಯ. ಸೊ ನೀನಿಲ್ಲಿ ದೀಕ್ಷಾ ಸ್ನಾನ ಆಗಲೇ ನಿನಗಾಗಿದೆ. ಏನಪ್ಪ ಇವ್ರು ಹೇಗೆ ಹೇಳ್ತಾರೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಪ್ರಿಯರೇ, ನಿಜವಾಗ್ಲೂ ನಿಮಗೆ ಆಗಲೇ ಆಗಿದೆ. ಯಾವ ರೀತಿ ಗೊತ್ತಾ? ನೀವು ದೇವರ ರಕ್ಷಣಾ ಮಾರ್ಗದಲ್ಲಿ ಬಂದಾಗಲೇ ನಿಮಗೆ ಪವಿತ್ರಾತ್ಮನ ಅಗ್ನಿ ಅಭಿಷೇಕ ಆಗಲೇ ಆಗಿದೆ. ಹಲ್ಲೆಲೂಯ. ಅಗ್ನಿ ಅಭಿಷೇಕ ನಿಮಗೆ ಆಗಲೇ ಆಗಿಬಿಟ್ಟಿದೆ. ದೇವರ ಮಗನು ದೇವರ ಮಗಳು ನೀವಾಗಲೇ ಬದಲಾಗಿದ್ದೀರಾ. ನೀವು ಆಗಲೇ ದೇವರ ಮಕ್ಕಳಾಗಿ ನೀವು ಬದಲಾಗಿದ್ದೀರಾ. ಅದನ್ನು ನೀವು ಅರ್ಥಕೊಳ್ರಿ. ಹಲ್ಲೆಲೂಯ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನೀನು ಕ್ರಿಸ್ತನಾಗಬೇಕಂದ್ರೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿಯಾ? ಹಲ್ಲೆಲೂಯ. ಸೊ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರು ಪ್ರತಿಯೊಬ್ಬ ದೇವ ಜನರು ಕೂಡ ಒಳ್ಳೆ ಮಾರ್ಗದಲ್ಲಿ ಇದ್ದಾರಾ ಪ್ರಿಯರೇ? ಹಲ್ಲೆಲೂಯ. ಒಳ್ಳೆ ಮಾರ್ಗದಲ್ಲಿ ನಿಜವಾಗ್ಲೂ ಇದ್ದಾರಾ? ನ್ಯಾಯ ನೀತಿಯಿಂದ ಬದುಕ್ತಾ ಇದ್ದಾರೆ. ಇವತ್ತು ಒಬ್ಬರಿಗೆ ಅನ್ಯಾಯ ಮಾಡಲಂತೆ, ದ್ರೋಹ ಮಾಡಲಂತೆ ಜೀವಿಸ್ತಾ ಇದ್ದಾರಾ? ಹಲ್ಲೆಲೂಯ. ಅವರ ಮಾತು ಯಾವ ರೀತಿಯಾಗಿ ವಕ್ರವಾಗಿ ಮಾತಾಡ್ತಾರೆ ಅದನ್ನು ಅವರು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ದೀಕ್ಷಾ ಸ್ನಾನ ತಗೊಂಡಿದ್ದಾರೆ. ಹಾಗೆ ತಿಂಗಳು ಬಂದಂದರೆ ಸಾಕು, ಮಂತ್ಲಿ ಸೊ ಅವರು ಕರ್ತನ ಭೋಜನ ತಗೋತಾರೆ. ನಾನು ಪಾಪಿ ಎಸಯ್ಯ ಅಂತೇಳ್ಬಿಟ್ಟು ಆತನ ರಕ್ತ ಮತ್ತು ಆತನ ದೇಹ ಸೇವಿಸ್ತಾರೆ, ಮತ್ತೆ ಅದನ್ನೇ ಕೆಲಸ ಮಾಡ್ತಾರಲ್ರಿ. ಹಲ್ಲೆಲೂಯ. ಸೊ ತಿಂಗಳು ಬಂದರೆ ಸಾಕು, ಆತನ ರಕ್ತ ಆತನ ದೇಹ ತಗೋತಾರೆ, ಬಟ್ ಆದರೆ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರಲ್ಲ. ನೀತಿಯಿಂದ ಇಲ್ಲ, ನ್ಯಾಯದಿಂದ ಇಲ್ಲ, ಒಳ್ಳೆ ಮಾರ್ಗದಲ್ಲಿ ಇಲ್ಲ, ಒಳ್ಳೆ ಸ್ಪಷ್ಟವಾದ ಮಾತು ಇಲ್ಲ. ಹಲ್ಲೆಲೂಯ. ಫಸ್ಟು ದೇವ ಜನರಿಗೆ ಒಳ್ಳೆ ರೀತಿಯಿಂದ ಸ್ಪಷ್ಟವಾಗಿ ಮಾತಾಡಬೇಕು. ಯಾವ ರೀತಿ? ದೇವರ ವಾಕ್ಯದ ಮುಖಾಂತರ ಮಾತಾಡಬೇಕು, ದೇವರ ಸುವಾರ್ತೆ ಮಾತಾಡಬೇಕು. ಅವರನ್ನು ನೋಡಿದರೆ ನೀನು ಕ್ರಿಸ್ತನಾಗಿದ್ದೀಯಾ, ನೀನು ದೀಕ್ಷಾ ಸ್ನಾನ ತೊಗೊಂಡಿದ್ದೀಯೋ ಇಲ್ವೋ, ದೇವರ ಮಾರ್ಗದಲ್ಲಿ ನೀನು ಇದೆಯಾ ಅಂದಮೇಲೆ ನೀನು ನಿಜವಾಗ್ಲೂ ಯಾವ ರೀತಿ ನೀನು ಕಂಡುಹಿಡ್ತಾರೆ ಗೊತ್ತಾ? ನಿನ್ನ ಮಾತಿನ ಮುಖಾಂತರವಾಗಿ ಕಂಡುಹಿಡ್ತಾರೆ. ನೀನು ಯಾವ ರೀತಿಯಾಗಿ ಮಾತಾಡ್ತೀಯೋ, ನೀನು ಯಾವ ರೀತಿಯಾಗಿ ಗೌರವ ಕೊಡ್ತೀಯೋ ಆ ರೀತಿಯಾಗಿ ನೀನು ಕ್ರಿಸ್ತನು ಅಂತೇಳಿ ಕಂಡುಹಿಡಿತಾರೆ. ನೀನೇನು ಹೇಳೋದು ಬೇಕಾಗಿಲ್ಲ ಅವರಿಗೆ.
ಹಲ್ಲೆಲೂಯಾ. ನಾನು ಕ್ರಿಸ್ತನು ಅಂತ ನೀನು ಹೇಳೋದವ್ರಿಗೆ ಬೇಕಾಗಿಲ್ಲ, ಅವರೇ ನಿನ್ನನ್ನು ಕಂಡುಹಿಡಿತಾರೆ. ಸೊ ಈ ರೀತಿಯಾಗಿರುವಾಗ ಅವರು ಕ್ರಿಸ್ತರಾಗಿದ್ದಾರಪ್ಪ. ಹಲ್ಲೆಲೂಯಾ. ಅವರು ಯೇಸು ಕ್ರಿಸ್ತರಲ್ಲಿದ್ದಾರಪ್ಪ. ಅವರು ಎಷ್ಟು ಅನ್ಯೋನ್ಯತೆಯಿಂದ ಇದ್ದಾರೆ, ಅವರು ಎಷ್ಟು ಒಳ್ಳೆ ರೀತಿಯಿಂದ ಸಂಬಂಧ ಇಟ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಎಲ್ಲರ ಜೊತೆ ಎಷ್ಟು ಸಂಬಂಧ ಇದರಿಂದ ಎಷ್ಟು ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ದಾರೆ. ಎಲ್ಲರನ್ನೂ ನಮ್ಮವ್ರನ್ನು ಅನ್ನೋದು ಪ್ರೀತಿಸ್ತಾರೆ. ಹಲ್ಲೆಲೂಯಾ ಅಂತ ನಿನ್ನ ಬಗ್ಗೆ ಅವ್ರು ಹೇಳ್ತಾರೆ. ಅದನ್ನು ಬಿಟ್ಟು ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ? ಹಲ್ಲೆಲೂಯಾ. ಅನ್ಯ ಜನಗಳು ಏನು ಹೇಳ್ತಿದ್ದಾರೆ ಗೊತ್ತಾ ನಿನ್ನ ಬಗ್ಗೆ? ಅವರು ಕ್ರಿಸ್ತರಂತೆ ನ್ಯಾಯದಿಂದ ಇಲ್ಲ, ನೀತಿಯಿಂದ ಇಲ್ಲ, ಒಳ್ಳೆ ರೀತಿಯಿಂದ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಅವ್ರಿಗೆ ಬೈಯೋದಿಲ್ಲ ರೀ, ನಮ್ಮ ದೇವ್ರಿಗೆ ಬೈತಾರೆ. ಏನಂತ ಗೊತ್ತಾ? ಅವನು ಕ್ರಿಸ್ತನಾಗಿದ್ದಾನಂತೆ, ಅವನು ಸರಿಯಾದ ನಡತೆ ಇಲ್ಲ, ಅವನಿಗೆ ಸರಿಯಾಗಿ ಯಾವ ರೀತಿ ಮಾತಾಡ್ಬೇಕಾರೋದು ಗೊತ್ತಿಲ್ಲ. ಅವನು ಮೋಸ ಮಾಡಿನೇ ಜೀವಿಸ್ತಾ ಇದ್ದಾನೆ, ಮೋಸ ಮಾಡಿನೇ ಬದುಕ್ತಾನೆ. ಏನು ದೇವ್ರು ನಂಬ್ಕೊಂಡನೋ ಏನೋ, ಏನು ದೇವ್ರೋ ಏನೋ, ಎಲ್ಲಿದ್ದಾರೆ ದೇವರು? ನೋಡಿದ್ರ? ನಿಜವಾಗ್ಲೂ ಇದು ಪವಿತ್ರಾತ್ಮನಿಗೆ ದುಃಖ ಬರುತ್ತೆ ತಾನೇ ಪ್ರಿಯರೇ? ಹಲ್ಲೆಲೂಯಾ. ಸೊ ದುಃಖದಿಂದ ತಾನೇ ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿನ್ನನ್ನು ಬ್ಲೇಮ್ ಮಾಡೋದಿಲ್ಲ, ನಮ್ಮ ಪವಿತ್ರ ಆತ್ಮನನ್ನು ದುಃಖಪಡಿಸ್ತಾರೆ. ಸೊ ಅದಕ್ಕೆ ಮತ್ತೆ ನೀನು ಹೇಳ್ತೀಯ ನಾನು ಕ್ರಿಸ್ತನಾಗಿದ್ದೇನೆ, ದೀಕ್ಷಾಸ್ನಾನ ತೊಗೊಂಡಿದ್ದೇನಂತ. ಸರಿಯಾಗಿ ಪ್ರಾರ್ಥನೆ ಮಾಡೋಕ್ಕೆ ಬರುತ್ತಾ? ಸರಿಯಾಗಿ ಒಂದು ವಾಕ್ಯ ಓದ್ತೀಯಾ? ಸರಿಯಾಗಿ ಒಂದು ವಾಕ್ಯ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀಯಾ? ಹಲ್ಲೆಲೂಯಾ. ಒಬ್ರಿಗಾದರೂ ಏನಾದರೂ ಅನಾರೋಗ್ಯ ಸಮಸ್ಯೆ ಐತಂದರೆ ಅವ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಸ್ವಸ್ಥತೆ ಮಾಡ್ತೀಯ ಇವತ್ತು ನೀನು? ಹಲ್ಲೆಲೂಯಾ. ಒಬ್ರಿಗಾದರೂ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಹೋಗಿ ಅವ್ರ ಗುಣ ಹೊಂದ್ತಾರ? ಆ ರೀತಿ ನೀನು ಪ್ರಾರ್ಥನೆ ಮಾಡ್ತೀಯ? ದೀಕ್ಷಾ ಸ್ನಾನ ಬೇರೆ ತಗೊಂಡಿದ್ದೀಯಲ್ಲ, ದೇವರ ರಕ್ತವನ್ನು ಸೇವಿಸ್ತಾ ಇದೆಯಾ, ದೇಹವನ್ನು ತಗೊಂಡಿದ್ಯಾ, ಇನ್ನು ಎಷ್ಟು ಪರಿಶುದ್ಧತೆ ನಿನ್ನಲ್ಲಿರಬೇಕು. ಅದನ್ನು ಬಿಟ್ಟು ಹಲ್ಲೆಲೂಯಾ ಕೆಟ್ಟದಾಗಿ ಮಾತಾಡ್ತೀಯ, ಕೆಟ್ಟದಾಗಿ ಆಲೋಚನೆ ಮಾಡ್ತೀಯ, ಕೆಟ್ಟದಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದೀಯ. ಹಲ್ಲೆಲೂಯಾ. ಕೆಟ್ಟ ದಾರಿಗೆ ಹೋಗ್ತಿದೀಯ. ನೀನಿಲ್ಲಿ ಏನು ಪ್ರಯೋಜನ ಬಂತು? ಹಲ್ಲೆಲೂಯಾ. ದೇವರ ದೇಹ ಮತ್ತು ರಕ್ತ ತಗೊತಾ ಇದೆಯಲ್ಲ, ನೀನು ಅರ್ಹಳು ಇದಕ್ಕೆ ಇಲ್ಲ, ನಿಜವಾಗ್ಲೂ ಇಲ್ಲ. ನಿನ್ನಲ್ಲಿ ಇರಬೇಕಾಗದ ಪರಿಶುದ್ಧತೆ ನಿನ್ನಲ್ಲಿ ಇರಬೇಕು. ಅದಕ್ಕೆ ನೀನು ಅರ್ಹಳು ತಗೊಳಕ್ಕೆ, ಅದಕ್ಕೆ ನೀನು ಅರ್ಹನು ತಗೊಳೋದಕ್ಕೆ. ಇಷ್ಟೆಲ್ಲ ನೀಚತನ ಮಾಡ್ತಾ ಇದೀಯಾ, ಇಷ್ಟೆಲ್ಲ ನೀನು ವ್ಯಭಿಚಾರ ಮಾಡ್ತಾ ಇದೀಯಾ, ಇಷ್ಟೆಲ್ಲ ಬೇರೊಬ್ಬರಿಗೆ ನೀನು ಹಿಂಸೆ ಮಾಡ್ತಾ ಇದೀಯಾ. ಹಲ್ಲೆಲೂಯಾ. ಒಬ್ಬರು ಕಣ್ಣೀರಿನಿಂದ ನೀನಿದೀಯ, ಒಬ್ರು ಕಣ್ಣೀರು ಹಾಕ್ತಾ ಇದ್ದಾರೆ ನಿನಗೋಸ್ಕರ, ಅವ್ರಿಗೆ ನೀನು ಮೋಸ ಮಾಡ್ತಿದೀಯ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಈ ರೀತಿಯಾಗಿ ನಿನ್ನ ಜೀವಿತ ಇದ್ದಾಗ ನಿನ್ನಲ್ಲಿ ಯಾವ ರೀತಿ ಬಿಡುಗಡೆ ಆಗುತ್ತೆ? ನಿನ್ನಲ್ಲಿ ಅನಾರೋಗ್ಯ ಸಮಸ್ಯೆ ಯಾವ ರೀತಿ ಬಿಡುಗಡೆ ಆಗುತ್ತೆ? ಹಲ್ಲೆಲೂಯಾ. ಮತ್ತು ಪ್ರಾರ್ಥನೆ ಮಾಡ್ತಾ ಇರ್ತೀಯ, ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇರ್ತೀಯ ಅಲ್ವಾ? ದೇವರೇ, ನನಗೆ ಪವಿತ್ರ ಆತ್ಮ ವರವನ್ನು ಕೊಡು ದೇವರೇ, ನಾನು ಹೊಂದ್ಕೋಬೇಕು ದೇವ್ರೆ ಅಂತ. ಇಷ್ಟೆಲ್ಲ ನಿನ್ನಲ್ಲಿ ನೀಚತನ ಇರುವಾಗ ಪವಿತ್ರಾತ್ಮನಿಗೆ ಯಾವ ರೀತಿ ಒಲಿತಾರೆ ಪ್ರಿಯರೇ? ಹಲ್ಲೆಲೂಯಾ. ನಮಗೆ ಪವಿತ್ರಾತ್ಮನಿಗೆ ಒಲಿಯುವುದು ಅವರಿಗೆ ಶಾಂತ ಸ್ವಭಾವ ಇರಬೇಕು, ಅವರು ಸಮಾಧಾನ ರೀತಿಯಿಂದ ಬದಲಾಗಬೇಕು, ಅವರು ನ್ಯಾಯ ನೀತಿ ಮಾರ್ಗದಲ್ಲಿರಬೇಕು ಅಂತ. ಹಲ್ಲೆಲೂಯಾ. ಸೊ ನೀನು ನೀಚತನ ಮಾಡ್ತಾ ಇದೀಯಾ, ವ್ಯಭಿಚಾರ ಮಾಡ್ತಾ ಇದೀಯಾ, ನ್ಯಾಯ ನೀತಿಯಿಂದ ಬದುಕ್ತಾ ಇಲ್ಲ, ಬೇರೊಬ್ಬರನ್ನ ನೀನು ದುಃಖಪಡಿಸ್ತಾ ಇದೆಯಾ, ಬೇರೊಬ್ಬರನ್ನ ತುಳಿದು ನಿನ್ನ ಮೇಲೆ ಮಾಡ್ತಿದೀಯ ಅಂದರೆ ನಿನ್ನಲ್ಲಿ ಪವಿತ್ರಾತ್ಮ ಯಾವ ರೀತಿ ಕಾರ್ಯ ಮಾಡುತ್ತೆ ಇಲ್ಲೇ ತಿಳ್ಕೊಬೇಕು. ಹಲ್ಲೆಲೂಯಾ. ನಿಜವಾಗ್ಲೂ ಇಲ್ಲೇ ತಿಳ್ಕೊಬೇಕು. ನಿನ್ನಲ್ಲಿರುವಂಥ ತಪ್ಪುಗಳನ್ನು ನೀನು ಅರಿತುಕೊಳ್ಬೇಕು. ಪ್ರತಿ ತಿಂಗಳು ಬಂದರೆ ಸಾಕು, ಆತನ ದೇಹ ಮತ್ತು ರಕ್ತವನ್ನು ಸೇವಿಸಿ ನಾನು ಪಾಪಿ ಎಸೆಯ, ನನಗೆ ಕರುಣಿಸಿ, ನಾನು ಪಾಪಿ ಅಂತ ಬರೀ ಅದನ್ನು ಮಾತ್ರ ಬಾಯಿದಿಂದ ಹೇಳೋದಲ್ಲ, ನಿಜವಾಗ್ಲೂ ನೀನು ಪಾಪಿಯಾಗಿದೆಯಲ್ವಾ? ನಾವೆಲ್ಲರೂ ಪಾಪ ಮಾಡಿದವ್ರೆ ಅಲ್ವಾ? ಸೊ ನೀನೇನು ಮಾಡ್ತೀಯ, ಯಾವ ರೀತಿಯಾಗಿ ನೀನು ಮಾಡ್ತಾ ಇದೆಯಲ್ಲ ಕೆಟ್ಟ ಕೆಲಸ, ಅದನ್ನು ಬಿಟ್ಟು ದೇವರ ಕಡೆಗೆ ಗಮನ ಕೊಡು, ದೇವರ ಮಾತಿನಂತೆ ನೀನು ನಡ್ಕೋ. ಆಗ ನಿನ್ನಲ್ಲಿ ಪರಿಶುದ್ಧತೆ ಬರ್ತದೆ,
ಬೇರೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಅನ್ನೋ ರೀತಿಯಾಗಿ ನೀನು ಬದಲಾಗ್ತೀಯ. ಆಗ ಪರಿಶುದ್ಧತೆ ನಿನ್ನಲ್ಲಿ ಕಾರ್ಯ ಮಾಡುತ್ತೆ. ಪರಿಶುದ್ಧ ಆತ್ಮವ್ರನ್ನಲ್ಲಿ ಕಾರ್ಯ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸೊ ನೀನು ದೀಕ್ಷಾಸ್ನಾನ ತಗೊಂಡಿನಿ ಅನ್ನೋದು ಒಂದು ಹೆಮ್ಮೆ ಇದೆ. ಓಕೆ, ದೇವರಿಗೆ ಸ್ತೋತ್ರ. ಹೆಮ್ಮೆನೇ ಇರಲಿ, ನಾವು ಕ್ರಿಶ್ಚಿಯನ್ಸ್ ಆಗಿದ್ದೇವೆ, ನಾವು ತೊಗೊಂಡಿದ್ದೇವೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಇರಲಿ. ಆದರೆ ಅವನ್ನೆಲ್ಲ ತಗೊಂಡು ಕೂಡ ಈ ಥರ ಕೆಟ್ಟ ಕೆಲಸ ಮಾಡ್ತಾ ಇದೀಯ ಅಂದರೆ ನೀನು ನಿಜವಾಗ್ಲೂ ತೊಗೋಬಾರ್ದಾಗಿತ್ತು. ನೀನು ನಿಜವಾಗ್ಲೂ ದೇವರ ಬಗ್ಗೆ ತಿಳ್ಕೊಳ್ಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ನೀನು ನಿಜವಾಗ್ಲೂ ಪರಲೋಕಕ್ಕೆ ಹೋಗ್ತೀಯ. ದೀಕ್ಷಾಸ್ನಾನ ತಗೊಂಡಿದ್ದೀಯ ಅಂತ ಎಷ್ಟು ಖುಷಿ ಇದೆಯೋ, ಪರಲೋಕಕ್ಕೆ ಹೋಗ್ತೀನಿ ಅಂತ ನಿಂಗೆ ಅಷ್ಟು ಖುಷಿ ಇದೆಯಾ? ನಿನ್ನ ಮನಸ್ಸಿಗೆ ಒಪ್ಪುತ್ತಾ? ಹಲ್ಲೆಲೂಯಾ. ನಿಜವಾಗ್ಲೂ ನಿನ್ನ ಮನಸ್ಸು ಪೂರ್ತಿಯಾಗಿ ಒಪ್ಪುತ್ತಾ ನಾನು ಪರಲೋಕಕ್ಕೆ ಹೋಗ್ತೀನಿ ಅಂತ? ನಿನ್ನಲ್ಲೇ ನೀನು ಪ್ರಶ್ನೆ ಹಾಕ್ಕೊಂಡಾಗ ನಿನಗೆ ಮನಸ್ಸೇ ಉತ್ತರ ಕೊಡುತ್ತೆ. ನೀನು ಯಾವ ಕೆಲಸ ಮಾಡ್ತಾ ಇದೆಯೋ, ಯಾರಿಗೆ ಮೋಸ ಮಾಡ್ತಾ ಇದೆಯೋ ಅದನ್ನು ನಿನಗೆ ತಿಳಿಸಿ ಹೇಳುತ್ತೆ. ನಿನ್ನ ಅಂತರಾತ್ಮದಿಂದ ನಿನಗೆ ತಿಳಿಸಿಕೊಡುತ್ತೆ. ಅದನ್ನು ನೀನು ಕಲಿತುಕೋ, ಯಾವುದು ತಪ್ಪು ಯಾವುದು ಸರಿ ಅಂತ. ಹಲ್ಲೆಲೂಯಾ. ಸೊ ಇದನ್ನು ಯಾಕೆ ನಿನಗೆ ದೇವ್ರು ಇವತ್ತು ಹೇಳ್ತಾ ಇದ್ದಾನೆ ಗೊತ್ತಾ? ನೀ ಸರಿಯಾಗಿ ಸತ್ಯವೇದವನ್ನು ಓದ್ತಾ ಇಲ್ಲ, ನೀ ಸರಿಯಾದ ಪ್ರಾರ್ಥನೆ ಮಾಡ್ತಾ ಇಲ್ಲ. ಭಾನುವಾರ ಬಂದರೆ ಸಾಕು ಬೈಬಲ್ ಓಪನ್ ಮಾಡ್ತೀಯ, ದೇವರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟು ಅದನ್ನು ಓಪನ್ ಆಗಬೇಕಂದ್ರೆ ನೆಕ್ಸ್ಟ್ ಭಾನುವಾರನೇ ಬರಬೇಕು. ನಿಮ್ಮ ಬೈಬಲ್ ಹೆಂಗಿರ್ತದೆ ಗೊತ್ತಾ? ನಿನ್ನೆ ಮೊನ್ನೆ ತೊಗೊಂಡಿರೋ ರೀತಿ ಇರುತ್ತದೆ. ನಿನ್ನೆ ಮೊನ್ನೆ ತೊಗೊಂಡಿರೋ ರೀತಿಯಾಗಿಯೇ ಇರುತ್ತೆ. ನೋಡಿದ್ರೆ ಸಾಕು, ಅಬ್ಬಾ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಪ್ಪ ಅವರು, ಎಷ್ಟು ಚೆನ್ನಾಗಿದೆ ಬೈಬಲ್ ಅಂತ. ಏನು ಪ್ರಯೋಜನ ಬಂತು? ಏನು ಪ್ರಯೋಜನ ಬಂತು? ಅದರಲ್ಲಿ ಇರುವುದನ್ನು ನೀನು ಹೃದಯದಲ್ಲಿ ಹಾಕ್ಕೋಬೇಕು. ಹಲ್ಲೆಲೂಯಾ. ಹೃದಯದಲ್ಲಿ ಹಾಕ್ಕೋಬೇಕು. ಆಗಲೇ ಅದು ಹಳೇದಾದರೂ ನಿನ್ನ ಹೃದಯದಲ್ಲಿರುವ ವಾಕ್ಯಗಳು ನಿರ್ಮಿಸ್ತವೆ. ಅದನ್ನು ಬಿಟ್ಟು ಬರೀ ಭಾನುವಾರನೇ ಹೋಗಿ ಓಪನ್ ಮಾಡ್ತಾಯಿದ್ರೆ ಬೈಬಲು ಚೆನ್ನಾಗೇನೆ ಕಾಣುತ್ತೆ ನೋಡೋದಕ್ಕೆ. ಅದ್ರಾಗಿರುವುದನ್ನು ನೀನು ಯಾವಾಗ ತಿಳ್ಕೊತೀಯ? ಅದ್ರಾಗಿರೋದು ತಿಳ್ಕೊ, ನ್ಯಾಯ ನೀತಿ ನಿನಗೆ ಏನಂತ ಗೊತ್ತಾಗುತ್ತೆ. ನೀನು ಏನು ತಪ್ಪು ಮಾಡ್ತಾ ಇದೆಯೋ ಅದು ನಿನಗೆ ಅರಿವಾಗುತ್ತೆ. ಅವಾಗ ನಿನಗೆ ಪವಿತ್ರಾತ್ಮ ತಿಳಿಸಿಕೊಡ್ತಾರೆ. ಸೊ ಅದನ್ನು ಕಲಿತುಕೋ, ಮುಂದೆ ಅದನ್ನು ಅಳವಡಿಸಿಕೊಂಡು ನಿನ್ನ ಜೀವಿತದಲ್ಲಿ ಮಾರ್ಪಡಿಸಿಕೊ. ಆಗ ನೀನು ನಿಜವಾಗ್ಲೂ ದೀಕ್ಷಾಸ್ನಾನ ತಗೊಂಡು ದೇವರ ರಕ್ತ ಮತ್ತು ದೇಹವನ್ನು ತಗೊಂಡು ಸೇವಿಸ್ತಾ ಇರೋದಕ್ಕೂ ಒಂದು ಅರ್ಹತೆ ಇರುತ್ತೆ, ಒಂದು ಗೌರವ ಇರುತ್ತೆ. ಹಲ್ಲೆಲೂಯಾ. ಆ ಗೌರವಕ್ಕೆ ತಕ್ಕಂತೆ ದೇವರ ಕಾರ್ಯವನ್ನು ಮಾಡು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ. ಹಲ್ಲೆಲೂಯಾ. ವಂದನೆ ವಂದನೆ. ಥ್ಯಾಂಕ್ ಯು ಡ್ಯಾಡಿ. ಪ್ರಿಯರೇ, ಇದನ್ನ ವಾಕ್ಯ ನೋಡಿದ್ವಿ ಅಲ್ವಾ? ಎಷ್ಟೊಂದು ದುಃಖ ಇತ್ತು, ಎಷ್ಟೊಂದು ನಮಗೆ ಎಚ್ಚರಿಕೆ ಮಾತುಗಳಿದ್ದವು, ಯಾವ ರೀತಿ ನಾವು ಬದಲಾಗಬೇಕು ಅಂತ ಇತ್ತು. ಹಲ್ಲೆಲೂಯಾ. ಸೊ ಕೆಲವೊಬ್ಬರು ಕೂಡ ಇನ್ನೂ ಹೇಳ್ತಾ ಇರ್ತಾರೆ, ನಾನು ಎಷ್ಟೊಂದು ಚೆನ್ನಾಗಿ ದೇವರನ್ನು ಅರಿತುಕೊಂಡಿದ್ದೇನೆ, ಆದರೆ ನನಗೆ ದೀಕ್ಷಾಸ್ನಾನ ಇಲ್ಲ ಅಂತ. ಯಾಕೆ ನೀನು ಕೊರಗ್ತಾ ಇದೀಯಾ? ದೇವರ ಅಗ್ನಿ ಅಭಿಷೇಕನೇ ನಿನ್ನ ಮೇಲಿದೆ ತಾನೇ. ಇವತ್ತೆಲ್ಲ ನಾಳೆ ದೀಕ್ಷಾಸ್ನಾನ ಮಾಡಿಸ್ಕೊತೀಯ, ಅದಕ್ಕೆ ಯಾಕೆ ನೀನು ಭಯ ಪಟ್ಕೊತೀಯ? ಅದಕ್ಕೆ ಯಾಕೆ ನೀನು ದುಃಖ ಪಡ್ತಾ ಇದೀಯಾ? ಹಲ್ಲೆಲೂಯಾ. ಅನ್ಯ ಜನಗಳಿಗೆ ನೀನು ಕ್ರಿಸ್ತನಾಗಿರಬೇಕು ಅಂದರೆ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಮಾತ್ರ ನೀನು ಕ್ರಿಸ್ತನ್ಸ್ ಆಗ್ತೀಯಾ ಅಂತ ಅವ್ರು ತಿಳ್ಕೊತಾರೆ. ಆದರೆ ತಪ್ಪು. ನಿಜವಾಗ್ಲೂ ದೇವರ ರಕ್ಷಣಾ ಮಾರ್ಗದಲ್ಲಿ ಯಾವತ್ತು ನೀನು ಬಂದಿಯೋ ಅವತ್ತೇ ನೀನು ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದೀಯ. ಹಲ್ಲೆಲೂಯಾ. ದೇವರ ಅಗ್ನಿ ಅಭಿಷೇಕನೇ ನಿನ್ನ ಮೇಲೆ ಇದೆ. ನೀನು ಮತ್ತೆ ದೀಕ್ಷಾಸ್ನಾನ ಮಾಡಿಸ್ಕೋಬೇಕಂತಲೇ ಯೋಚನೆ ಮಾಡೋಕೆ ಹೋಗಬೇಡ. ಮುಂದಿನ ಕಾರ್ಯ ನೀನು ಯೋಚನೆ ಮಾಡು. ಯಾವ ರೀತಿಯಾಗಿ ನಿನ್ನ ಜೀವಿತ ಮಾರ್ಪಡಿಸ್ಕೋಬೇಕು, ಯಾವ ರೀತಿ ಸುವಾರ್ತೆ ಸಾರಬೇಕು, ಯಾವ ರೀತಿ ದೇವ ಜನರನ್ನು ರಕ್ಷಣಾ ಮಾರ್ಗದಲ್ಲಿ ತರಿಸ್ಬೇಕು, ಅನ್ಯ ಜನಗಳನ್ನು ರಕ್ಷಣಾ ಮಾರ್ಗದಲ್ಲಿ ತರಿಸ್ಬೇಕು, ದೇವ ಜನರನ್ನು ಯಾವ ರೀತಿ ಇನ್ನೂ ಬಲವಾಗಿ ನಂಬಿಕೆಗಸ್ತರಾಗಿ ಹಾಳಾಗಿ ಮಾರ್ಪಡಿಸ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಪ್ರಯಾಸ ಪಡು. ದೀಕ್ಷಾಸ್ನಾನ ಇವತ್ತೆಲ್ಲ ನಾಳೆ ಮಾಡಿಸ್ಕೊಂತೀಯ. ಯಾಕೆ ಅಂತ ಹೇಳಿದ್ರೆ ಅಗ್ನಿ ಅಭಿಷೇಕನೇ ನಿನ್ನ ಮೇಲೆ ಇದೆ ಅಂದರೆ ದೀಕ್ಷಾಸ್ನಾನ
ಹಾಗೇ ಆಗುತ್ತೆ. ಹಲ್ಲೆಲೂಯಾ. ಸೊ ಅದಕ್ಕೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಸೊ ಇಲ್ಲಿ ದೇವರು ಮಾತಾಡ್ತಾ ಇದ್ದಾನೆ. ನೀನು ಯಾಕೋ ಗೊತ್ತಿಲ್ಲ, ತುಂಬ ಗೊಂದಲದಲ್ಲಿದ್ದೀರ. ಈ ವಾಕ್ಯ ಯಾರಿಗೂ ಹೋಗ್ತಾ ಇದ್ದಾನೋ ಗೊತ್ತಿಲ್ಲ ಪ್ರಿಯರೇ. ತುಂಬ ಆತಂಕದಲ್ಲಿದೆಯಾ, ನಾನು ರಕ್ಷಣಾ ಮಾರ್ಗದಲ್ಲಿ ಇದ್ದೇನೆ, ಆದರೆ ನನಗೆ ದೀಕ್ಷಾ ಸ್ನಾನ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಪ್ರಯಾಸ ಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ಸೊ ಯಾವಾಗ ದೀಕ್ಷಾ ಸ್ನಾನ ಆಗಬೇಕಂತ ದೇವರಿಗೆ ಗೊತ್ತು, ಅವಾಗೇ ನಿನಗೆ ದೀಕ್ಷಾ ಸ್ನಾನ ಮಾಡಿಸ್ತಾರೆ. ಮಗನೇ ಮಗಳೇ, ನಾನು ನಿನಗೆ ಅಗ್ನಿ ಅಭಿಷೇಕವನ್ನೇ ಮಾಡಿಸ್ತಾ ಇದ್ದೇನೆ, ನನ್ನ ರಕ್ತವನ್ನೇ ನಿಮ್ಮ ಮೇಲೆ ಸುರಿಸಿದ್ದೇನೆ. ಹಲ್ಲೆಲೂಯಾ. ದೀಕ್ಷಾ ಸ್ನಾನ ಬೇಕು ಅಂತ ಯಾಕೆ ನೀವು ಚಡಪಡಿಸ್ತಾ ಇದ್ದೀರಾ? ಅದನ್ನು ಕೂಡ ಇವತ್ತೆಲ್ಲ ನಾಳೆ ಒಳ್ಳೆ ಸಮಯದಲ್ಲಿ ಒಳ್ಳೆ ಯೋಜನೆಯಲ್ಲಿ ನಿಮಗೆ ಅದನ್ನು ಕೂಡ ನಾನು ಮಾಡಿಸ್ತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ಹಲ್ಲೆಲೂಯಾ. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೊಂಡು ನಾವು ಮುಂದೆ ಹೋದಾಗ, ಒಳ್ಳೆ ರೀತಿ ನಾವು ಗ್ರಹಿಸಿಕೊಂಡಾಗ ನಮ್ಮ ಜೀವಿತ ಮಾರ್ಪಡುತ್ತೆ. ಹಲ್ಲೆಲೂಯಾ. ಸೊ ಈ ವಾಕ್ಯದ ಮುಖಾಂತರ ದೇವರು ಇವತ್ತು ನಿಮ್ಮ ಎಲ್ಲರ ಒಟ್ಟಿಗೆ ಮಾತಾಡಿದ್ದಾರೆ. ನಿಮ್ಮ ಜೀವಿತದಲ್ಲಿ ಏನು ಬದಲು ಮಾಡ್ಕೋಬೇಕು, ಯಾವ ರೀತಿ ಮಾರ್ಪಡಿಸ್ಕೋಬೇಕು ನಿಮ್ಮ ಜೀವಿತವನ್ನು ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡಿಕೊಂಡು ದೇವರ ಮಾರ್ಗ ಕಡೆಗೇ ಹೋಗ್ತಾ ಇರ್ರಿ. ಇನ್ನೂ ಹೆಚ್ಚಾಗಿ ದೇವರ ಬಲವನ್ನು ಹೊಂದಿಕೊಳ್ತೀರಾ, ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀರಾ, ಇನ್ನೂ ಹೆಚ್ಚಾಗಿ ಅಗ್ನಿ ಅಭಿಷೇಕ ನಿಮ್ಮ ಮೇಲೆ ಇಳಿಯುತ್ತೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೇ ಸ್ತೋತ್ರ. ಹಲ್ಲೆಲೂಯಾ. ನಿಮ್ಮೆಲ್ರಿಗೋಸ್ಕರನೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರಿಗಾದರೂ ಪ್ರಾರ್ಥನೆ ರಿಕ್ವೆಸ್ಟ್ ಇದ್ದರೆ ನನಗೆ ಹೇಳ್ರಿ. ಹಾಗೆ ಇನ್ನೊಂದು ಕೂಡ ಹೇಳ್ತೇನೆ. ಏನಂತ ಹೇಳಿದ್ರೆ ಪ್ರಿಯರೇ, ನನಗೆ ಮೆಸೇಜ್ ಆಗ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ. ಸೊ ನೀವು ಮಾಡೋ ಯೂಟ್ಯೂಬ್ ವೀಡಿಯೋಸ್ ನಮಗೆ ಬರ್ತಾ ಇಲ್ಲ, ಅಪ್ಡೇಟ್ ಬರ್ತಾ ಇಲ್ಲ, ಸೊ ನಮಗೆ ಲಿಂಕ್ ಕಳಿಸ್ರಿ ಅಂತ ಎಷ್ಟೋ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ಏನಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಸಾಕು, ಆಲ್ ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಸೊ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಕೂಡ ನಿಮಗೆ ತಲುಪುತ್ತೆ ನೋಟಿಫಿಕೇಷನಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಅಮ್ಯಾನ್. ಮೈ ಗಾಡ್ ಬ್ಲೆಸ್ ಯು ಆಲ್ ಟು ಅಮ್ಯಾನ್. ಥ್ಯಾಂಕ್ ಯು.